ಗಣ್ಯರಿಂದ ಎಣಿಸಲ್ಪಟ್ಟ ವಿಶ್ವಾಸ ಮಂಡಳಿಗೆ ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ಪ್ರೀತಿಪೂರ್ವಕವಾದಂಥ ವಂದನೆಗಳು. ನಾನು ಕೊಡಲ್ಪಟ್ಟಂತ ಭಾಗ ಪಿಲಾತನು ಮತ್ತು ಹೆರೋದನು ಇಬ್ಬರು ಒಬ್ಬರಿಗೊಬ್ಬರು ಸ್ನೇಹಿತರಾದರು ಎಂಬಂತ ವಿಷಯ. ಇದು ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 12ನೇ ವಚನದಲ್ಲಿರ್ತಕ್ಕಂಥ ಭಾಗ. ಪ್ರೀತಿಯ ದೇವಜನರೇ, ಪಿಲಾತನು ಮತ್ತು ಹೆರೋದನ ಹಿನ್ನೆಲೆಯನ್ನ ನೋಡುವಾಗ, ಹೆರೋದನ ಹಿನ್ನೆಲೆ ಆತನು ಒಬ್ಬ ವ್ಯಭಿಚಾರಿಯು ಮತ್ತು ಆತನು ಬಹಳ ದುಂದುಗಾರಿಕೆಯ ವ್ಯಕ್ತಿಯು ಹಾಗೂ ತನ್ನ ಅಣ್ಣನ ಹೆಂಡತಿಯ ಜೊತೆಗಿನ ಸಂಬಂಧವನ್ನ ಬೇರ್ಪಡಿಸುವಲ್ಲಿ ಆತನು ಬಹಳಷ್ಟು ಕುಯುಕ್ತಿಯನ್ನ ನಡೆಸಿದ ಆತನು ಎಂಬುದಾಗಿ ನಾವು ಚರಿತ್ರೆಯಲ್ಲಿ ನಾವು ನೋಡ್ತೇವೆ. ಈ ವಿಷಯದಲ್ಲಿ ಆತನು ತನ್ನ ಜೀವನ ಶೈಲಿಯಲ್ಲಿ ಉತ್ತಮವಾದಂತ ಸ್ಥಿತಿಯಿಂದ ಆತನು ಕೆಲಸದಲ್ಲಿರುವುದನ್ನ ನಾವು ಗಮನಿಸ್ತೇವೆ. ಇದು ಪಿಲಾತನಿಗೆ ಕೂಡ ಕಂಡುಕೊಂಡಂತ ಸಂಗತಿಯಾಗಿರುತ್ತೆ. ಪ್ರೀತಿಯ ದೇವಜನರೇ, ನಾವು ಮೊದಲಿಗೆ ಹೆರೋದ ಹಾಗೂ ಪಿಲಾತನ ನಡುವೆ ಇದ್ದಂತ ದ್ವೇಷಕ್ಕೆ ಕಾರಣವೇನು ಎಂಬುದಾಗಿ ನಾವು ಹುಡುಕುವಾಗ, ಲೂಕನ್ ಬರೆದ ಸುವಾರ್ತೆಯಲ್ಲಿ ಮಾತ್ರ ಈ ಹೆರೋದನ ಬಳಿಗೆ ಯೇಸು ಕ್ರಿಸ್ತನು ಕಳಿಸಲ್ಪಟ್ಟದ್ದನ್ನ ನಾವು ನೋಡ್ತೇವೆ. ಮತ್ 3 ಸುವಾರ್ತೆಯಲ್ಲಿ ಅದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದಂತ ಅಂಶ, ಯೇಸು ಕ್ರಿಸ್ತನ ಮೂಲಕ, ಯೇಸು ಕ್ರಿಸ್ತನ ಮಧ್ಯ ಪ್ರವೇಶದ ಮೂಲಕ ಇಬ್ಬರು ಶತ್ರುಗಳು ಮಿತ್ರರಾದರು ಎಂಬಂತ ಸಂಗತಿ. ಹಾಗಿದ್ದಲ್ಲಿ ಯೇಸು ತನ್ನ ಪ್ರವೇಶದಲ್ಲಿ, ತನ್ನ ಇರುವಿಕೆಯಲ್ಲಿ ಆತನು ಸ್ನೇಹತ್ವಕ್ಕೆ ಒಂದು ಆಸ್ಪದವನ್ನ ಇದ್ದಾನೆ. ಆ ಆಸ್ಪದವನ್ನ ನಾವು ವಾಕ್ಯಗಳ ಮೂಲಕ ಮತ್ತು ನಮ್ಮ ಸಂಬಂಧಗಳಲ್ಲಿರ್ತಕ್ಕಂಥ ವೈರುಧ್ಯಗಳನ್ನ ನಾವು ಗಮನಿಸುವಾಗ, ಅದು ಎಂಥದ್ದೇ ಸ್ತರದಲ್ಲಿದ್ದಾಗಿಯೂ ಕೂಡ ನಾವು ಸ್ನೇಹಿತರಾಗಬಹುದಾದಂತ ಒಂದು ಸನ್ನಿವೇಶವನ್ನ ಈ ಪಿಲಾತನ ಮತ್ತು ಹೆರೋದನ ಒಂದು ವಿಷಯದಲ್ಲಿ ನಾವು ಕಾಣ್ಬೋದು. ಈಗ ಪಿಲಾತನು ತನಗೊಪ್ಪಿಸಲ್ಪಟ್ಟಂತ ಕಾರ್ಯದಲ್ಲಿ ಆತನು ಯೇಸುವಿನ ವಿರುದ್ಧವಾಗಿ ಆತನು ಯಾವುದೇ ತೀರ್ಪು ಕೊಡ್ಲಿಕ್ಕೆ ಇಷ್ಟ ಇಲ್ಲ. ಪಿಲಾತನಿಗೆ ಯೇಸುವನ್ನ ಪಾರ್ ಮಾಡ್ಬೇಕು ಅನ್ನುವಂಥದ್ದೇ ಆತನ ಉದ್ದೇಶ, ಮೂಲ ಉದ್ದೇಶ. ಆತನ ಪತ್ನಿಯು ಕೂಡ ಈ ಸತ್ಪುರುಷನ ಕೊಡಬೇಕು, ನೀನು ಹೋಗ್ಬೇಡ, ಇದನ್ನ ದೆಸೆಯಿಂದಾಗಿ ನಾನು ರಾತ್ರಿ ಕಷ್ಟಪಟ್ಟಿದ್ದೇನೆ ಎಂಬುದಾಗಿ ನುಡಿದಿದ್ದಾಳೆ. ಇದನ್ನು ಕೂಡ ಆತ ಮನಸ್ಸಿನಲ್ಲಿ ಇಟ್ಟಿದ್ದಾನೆ. ನೇರವಾಗಿ ಯೇಸುವನ್ನ ಆತನು ಪ್ರಶ್ನಿಸುವಾಗ, ವಿಚಾರಿಸುವಂತ ಸಂದರ್ಭದಲ್ಲಿ ಯೇಸುವಿನ ಕುರಿತಾಗಿ ಆತನಿಗೆ ಯಾವುದೇ ರೀತಿಯಾದಂತ ಒಂದು ತಪ್ಪು ಮಾಡಿದ್ದಾನೆ ಅನ್ನುವಂತ, ಅಪರಾಧವೆಸಗಿದ್ದಾನೆ ಅನ್ನುವಂತ ಯಾವುದೇ ಅಂಶವೂ ಕೂಡ ಆತನು ಗುರುತಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಅದನ್ನ ಆತ ಹೇಳ್ತಾನೆ, ಎಲ್ಲ ಸದುಕಾಯರು, ಪರಿಸಾಯರು ಮತ್ತು ಮಹಾಯಾಜಕರ ಮುಂದೆ ಇದನ್ನು ನಾನು ಯಾವುದೇ ತಪ್ಪನ್ನು ಕೂಡ ಕಾಣಲಿಲ್ಲ ಎಂಬುದಾಗಿ ನುಡಿತಾನೆ. ಹೀಗಿರಲು ಆತನು ಅದನ್ನು ಬಿಡಿಸುವಂತ ಹಂತದಲ್ಲಿ ಅವರು ಯೇಸುವನ್ನ ಶಿಲುಬೆಗೇರಿಸಬೇಕೆಂಬಂತ ಒಂದು ಕೂಗನ್ನ ಒಂದು ದಂಗೆಯ ರೀತಿಯಲ್ಲಿ ಎಬ್ಬಿಸಿಬಿಡ್ತಾರೆ. ಒಂದು ದೊಡ್ಡ ಗುಂಪು ಯೇಸುವನ್ನ ಕ್ರೂಜೆಗೇರಿಸು ಎಂಬುದಾಗಿ ಕೂಗುವುದನ್ನ ನಾವು ನೋಡ್ತೇವೆ. ಇಲ್ಲಿ ಮತ್ತೊಂದು ವಿಷಯವನ್ನ ನಾವು ಗಮನಿಸುವಾಗ, ಏಕೆ ಹೆರೋದನ ಬಳಿಗೆ ಯೇಸುವನ್ನ ಕಳಿಸಿದ್ದು ಎಂಬುದಾಗಿ ನೋಡುವಾಗ, ಹೆರೋದನ ಆಳ್ವಿಕೆಯ ಸ್ಥಳ ಗಲಿಲಾಯ ಪ್ರಾಂತ್ಯ ಮತ್ತು ಹೆರೋದನು ಅರಸತ್ವದ ಹಿನ್ನೆಲೆ ಉಳ್ಳವನು. ಇಲ್ಲಿ ಪಿಲಾತನು ರಾಜ್ಯಪಾಲರಾಗಿ ತನ್ನ ಕಾರ್ಯವನ್ನ ನಿರ್ವಹಿಸುವಂತ ಸ್ಥಿತಿಯಲ್ಲಿ ಆತನು ಗಲಿಲಾಯಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಯನ್ನ ಹೆರೋದನ ಬಳಿಗೆ, ಗಲಿಲಾಯದ ಆಳ್ವಿಕೆ ಇರ್ತಕ್ಕಂಥ ವ್ಯಕ್ತಿಯ ಬಳಿಗೆ ಕಳಿಸುವುದನ್ನ ನಾವು ನೋಡ್ತೇವೆ. ಆದ್ರೆ ಇಲ್ಲಿ ಹೆರೋದನು ಯೇಸುವನ್ನ ನೋಡ್ಬೇಕನ್ನುವಂತ ಬಯಕೆ ಉಳ್ಳವನಾಗಿದ್ರು ಕೂಡ, ಯೇಸುವನ್ನ ನೋಡಿ ಆತನಿಂದ ಅದ್ಭುತವನ್ನ ಕಾಣ್ಬೇಕು ಎಂಬುದಾಗಿ ಆತನ ಬಯಕೆ ಉಳ್ಳವನಾಗಿದ್ದಾಗಿ ಕೂಡ ಯೇಸು ಆತನ ಮುಂದೆ ಯಾವುದೇ ಮಾತನ್ನು ಕೂಡ ಆಡೋದಿಲ್ಲ ಎಂಬುದನ್ನ ನಾವು ನೋಡ್ತೇವೆ. ಪ್ರೀತಿಯ ದೇವಜನರೇ, ಇಲ್ಲಿ ಗಮನಿಸಬೇಕಾದಂತ ಸತ್ಯ ಸಂಗತಿ, ಯೇಸು ಒಬ್ಬ ಸತ್ಪುರುಷನಾಗಿ, ಆತನು ಸತ್ಯವಾಗಿ, ಆತನು ಸತ್ಯಕ್ಕೆ ವಿರುದ್ಧವಿರತಕ್ಕಂಥ ಯಾವುದೇ ಸಂಗತಿಯಲ್ಲಿ ಕೂಡ ಆತನು ಯಾವುದೇ ಕಾಂಪ್ರಮೈಸ್ ಇಲ್ಲ. ಪ್ರೀತಿಯ ದೇವಜನರೇ, ನಾವು ಗ್ರಹಿಸಬೇಕಾದಂತ ಮೂಲ ಅಂಶ, ಇಲ್ಲಿ ಹೆರೋದನು ಬಯಸಿದಂತ ಸಂಗತಿಗಳಿಗೆ ಯೇಸು ಯಾವುದೇ ರೀತಿ ಪ್ರತಿಕ್ರಿಯಿಸುವುದಿಲ್ಲ. ಯೇಸು ತಾನು ಮೌನವಾಗಿರುವುದನ್ನ ನೋಡಿ ಹೆರೋದನು ಒಂದ್ ರೀತಿ ತುಂಬಾ ಯೇಸುವನ್ನ ತಿರಸ್ಕರಿಸುವಂತ, ಅವಮಾನಿಸುವಂತ, ಒಬ್ಬ ಅರಸನನ್ನ ಇದನ್ನು ಗೌರವಿಸಲಾರದೆ ಇರ್ತಕ್ಕಂಥ, ಆತನ ಅಪೇಕ್ಷೆಗಳನ್ನ ಪೂರೈಸಲಾರದೆ ಇರ್ತಕ್ಕಂಥ ಒಂದು ಸ್ಥಿತಿಯನ್ನ ನೋಡಿ ಯೇಸುವಿನ ಮೇಲೆ ಕೋಪಗೊಂಡವನಾಗಿ, ಯೇಸುವಿನ ಮೇಲೆ ಒಂದ್ ರೀತಿ ತಿರಸ್ಕಾರ ಭಾವ ಉಳ್ಳವನಾಗಿ, ಸತ್ಯದ ಅರಸನನ್ನ ಆತನು ಸರಿಯಾಗಿ ಗ್ರಹಿಸಿಕೊಳ್ಳಲಾರದಂತ ಸ್ಥಿತಿಯಲ್ಲಿ ಯೇಸುವನ್ನ ಆತನು ಮತ್ತೆ ಅವಮಾನ ಪಡಿಸಿ ಪಿಲಾತನ ಬಳಿಗೆ ಕಳಿಸಿದನ್ನ ನಾವು ನೋಡ್ತೇವೆ. ಪ್ರೀತಿಯ ದೇವಜನರೇ,
ಪಿಲಾತನು ಮತ್ತು ಹೆರೋದನ ನಡುವೆ ಇದ್ದಂತ ಎಲ್ಲ ವೈರುಧ್ಯಗಳಲ್ಲಿ ಆತನು ಪಿಲಾತನ ಬಳಿಗೆ ಮತ್ತೆ ಹಿಂತಿರುಗುವಂತೆ ಮಾಡಿದಂತ ಕಾರ್ಯ ಇಲ್ಲಿ ನಾವು ಗ್ರಹಿಸಬೇಕಾದಂಥದ್ದು, ಅವರ ನಡುವೆ ಇದ್ದಂತ ಶತ್ರುತ್ವ ನೀಗಿ ಅಲ್ಲಿ ಸ್ನೇಹಿತರಾಗುವಂತ ಒಂದು ಕಾರ್ಯವನ್ನ ನಾವು ವಾಕ್ಯದ ಮೂಲಕ ಸ್ಪಷ್ಟವಾಗಿ ನೋಡ್ತೇವೆ. ಪಿಲಾತನ ಬಳಿಗೆ ತಿರುಗಿ ಕಳಿಸಿಕೊಟ್ಟನು. ಅದೇ ದಿನದಲ್ಲಿ ಹೆರೋದನು ಪಿಲಾತನು ಒಬ್ಬರಿಗೊಬ್ಬರು ಸ್ನೇಹಿತರಾದರು, ಅದಕ್ಕಿಂತ ಮೊದಲು ವೈರಿಗಳಾಗಿದ್ದರು ಎಂಬುದನ್ನ ಇಲ್ಲಿ ಸತ್ಯಕ್ಕೆ ಒಂದು ಸಾಕಾರವಾಗಿರ್ತಕ್ಕಂಥ ಆಕಾರವಾಗಿ ಕ್ರಿಸ್ತನು ಪಿಲಾತನ ಮುಂದೆ ನಿಂತಿರುವಾಗ ಅವರಿಬ್ಬರ ನಡುವೆ ನಡೆದಂತ ಒಂದು ಸಂವಾದವನ್ನ ನಾವು ನೋಡುವಾಗ ಕ್ರಿಸ್ತನು ಆತನ ಬಗ್ಗೆ ಕರುಣೆ ಉಳ್ಳದನ್ನ ನಾವು ನೋಡ್ತೇವೆ. ಪಿಲಾತನ ಕುರಿತಾಗಿ ಕರುಣೆ ಉಳ್ಳದನ್ನ ನಾವು ನೋಡ್ತೇವೆ. ಪಿಲಾತನು ಕೂಡ ಯೇಸುವನ್ನ ಬಿಡಿಸ್ಬೇಕನ್ನುವಂತ ಒಂದು ಪ್ರಯತ್ನದಲ್ಲಿರುವುದನ್ನ ನಾವು ಇಲ್ಲಿ ಕಾಣ್ತೇವೆ. ಪ್ರೀತಿಯ ದೇವಜನರೇ, ಆತನ ಚಡಪಡಿಸುವಿಕೆಯ ನಡುವೆಯೂ ಕೂಡ ಆತನ ತನ್ನ ಸ್ಥಾನವನ್ನು ಬಿಡ್ಲಿಕ್ಕೆ ಸಿದ್ಧನಿಲ್ಲ. ಆತನ ಚಡಪಡಿಸುವಿಕೆ ಯೇಸುವಿಗೆ ಒಳ್ಳೇದಾಗ್ಬೇಕು ಅನ್ನುವಂತ ಆ ಒಂದು ಸಂಗತಿ ಆತನಲ್ಲಿ ಇದ್ದಾಗ್ಯೂ ಕೂಡ, ಆಂತರ್ಯದಲ್ಲಿ ಇದ್ದಾಗ್ಯೂ ಕೂಡ ಆತನು ಯಾವುದೇ ರೀತಿಯಲ್ಲಿಯೂ ಕೂಡ ಯೇಸುವನ್ನ ಬಿಡಿಸುವಲ್ಲಿ ತನ್ನ ಸ್ಥಾನವನ್ನ ಬದಿಗೆ ಸರಿಸುವುದಕ್ಕೆ ಸಿದ್ಧನಿಲ್ಲ. ಪ್ರೀತಿಯ ದೇವಜನರೇ, ನನ್ನ ಮುಂದೆ ನನ್ನ ಯೇಸು ನಿಂತಿರುವಾಗ, ನನ್ನ ಮುಂದೆ ನಾನು ಕೊಡಲ್ಪಟ್ಟಂತ ಜವಾಬ್ದಾರಿಗಳನ್ನ ನಾನು ನೋಡುವಾಗ, ನನ್ನ ಜವಾಬ್ದಾರಿಯನ್ನ ನಿರ್ವಹಿಸಲಾರದಂತ ಅಸಹಾಯಕತೆಯನ್ನ ನಾನು ಆವರಿಸಿದೆ. ಆದಲ್ಲಿ ನನ್ನ ಸತ್ಯವನ್ನ ಬದಿಗೆ ಸರಿಸುವ, ಯೇಸುವನ್ನೇ ಬದಿಗೆ ಸರಿಸುವ, ಯೇಸುವನ್ನೇ ತಿರಸ್ಕರಿಸುವಂತ ಅಥವಾ ಯೇಸುವನ್ನೇ ಅವಮಾನಪಡಿಸುವಂತ ಒಂದು ಸಂದಿಗ್ಧತೆಗೆ ನನ್ನನ್ನ ಒಡ್ಡಿಕೊಳ್ತೇನೆ. ನನ್ನನ್ನು ಪ್ರಶ್ನೆ ಮಾಡಿಕೊಳ್ಳಲೇಬೇಕು. ಬೇರೆ ಪ್ರೀತಿಯ ದೇವಜನರೇ, ನನ್ನ ಸ್ಥಾನಮಾನಗಳಿಂದ ನನ್ನ ಅಹಮ್ಮಿಗೆ ಕಾರಣವಾಗಿರುವುದಾದ್ರೆ, ನಾನು ನನ್ನ ಯೇಸು ನನಗೆ ಕೊಡಲ್ಪಟ್ಟಂತ ಅವಕಾಶವನ್ನ ನಿಷ್ಠೆಯಿಂದ ನಾನು ಅದನ್ನ ಪೂರೈಸ್ತಾ ಇಲ್ಲ ಅನ್ನೋದರ ಸ್ಪಷ್ಟತೆ ನನ್ನಲ್ಲಿದೆ. ಯಾಕಂದ್ರೆ ಯೇಸು ತನ್ನ ದೀನತೆಯ ಮೂಲಕ ತನ್ನ ಕಾರ್ಯವನ್ನ ಸಾಧಿಸಿದ್ದಾನೆ. ಯೇಸು ತನ್ನ ದೀನತೆಯ ಮೂಲಕ ತನ್ನ ಅತಿಶಯವಾದಂತ ಪರಲೋಕದ ಸಂಗತಿಗಳನ್ನ ಸಾಕಾರಗೊಳಿಸುವಂತ ಮಾದರಿಯಾಗ್ಬಿಟ್ಟಿದ್ದಾನೆ ನಮಗೆ. ಪ್ರೀತಿಯ ದೇವಜನರೇ, ನಾವು ನನ್ನ ಯೇಸುವನ್ನ ನಾನು ನೋಡುವಾಗ ನನ್ನ ಪ್ರತಿ ಜವಾಬ್ದಾರಿಯಲ್ಲಿಯೂ ಕೂಡ ನನ್ನ ಯೇಸು ಹೆಚ್ಚಿಸಲ್ಪಡಬೇಕು, ನಾನು ತಗ್ಗಿಸಲ್ಪಡಬೇಕು ಎಂಬುದಾಗಿ ನೋಡುವಾಗ, ನಾನು ಕೊಡಲ್ಪಟ್ಟಂತ ಅವಧಿ ಮತ್ತು ಅಧಿಕಾರ ಅದನ್ನ ಪೂರ್ಣ ಪ್ರಮಾಣದಲ್ಲಿ ನಿರ್ವಹಿಸುವಾಗ ನನ್ನ ಯೇಸು ಮಹಿಮೆ ಹೊಂತಾನೆ. ಅಲ್ಲಿ ನನ್ನ ಯಾವುದೇ ರೀತಿಯಾದಂತ ನನಗೆ ವಿರುದ್ಧವಾಗಿರ್ತಕ್ಕಂಥ ಜನರಾಗ್ಲಿ, ನನ್ನ ಸೇವೆಯ ಜೀವನದಲ್ಲಿ ಅಡೆತಡೆಗಳನ್ನುಂಟು ಮಾಡತಕ್ಕಂಥ ಸೈತಾನನ ಕುಟಿಲತೆಗಳಾಗ್ಲಿ, ಇದೆಲ್ಲವನ್ನು ಕೂಡ ಆತನು ನೀಗಿಸುವ ಮಟ್ಟಿಗೆ ನನ್ನಲ್ಲಿ ಆತನ ಕಾರ್ಯ ಸಾಧಿಸುವಂತಾಗಿದ್ದಾನೆ. ಪ್ರೀತಿಯ ದೇವಜನರೇ, ನಾನು ನನ್ನ ಯೇಸುವನ್ನ ಈ ಪಿಲಾತನು ಮತ್ತು ಹೆರೋದನ ಸ್ನೇಹಿತರಾದಂತ ಸ್ಥಿತಿಯನ್ನ ನೋಡುವಾಗ, ನಾವು ಕೆಟ್ಟದ್ದಕ್ಕೆ ಕಾಂಪ್ರಮೈಸ್ ಮಾಡಿಕೊಳ್ಳುವುದಾದ್ರೆ, ನಾವು ಕೆಟ್ಟದ್ದನ್ನ ನಾವು ಏನು ಮೊದಲನೇ ಆದ್ಯತೆಯನ್ನ ಕೊಡುವುದಾದ್ರೆ, ನನ್ನ ಯೇಸುವನ್ನ ನಾನು ಅಲ್ಲಗಳಿತಾ ಇದ್ದೇನೆ, ನನ್ನ ಯೇಸುವನ್ನ ಕ್ರೂಜೆಗೇರಿಸ್ತಾ ಇದ್ದೇನೆ, ನನ್ನ ಯೇಸುವನ್ನ ನಾನು ಏನು ಅವಮಾನ ಪಡಿಸ್ತಾ ಇದ್ದೇನೆ. ಇಂಥ ಎಲ್ಲಾ ಸಂಗತಿಯನ್ನ ನಾವು ವಾಕ್ಯದ ಮೂಲಕ ಗ್ರಹಿಸಿಕೊಂಡವರಾಗಿ, ಆತನು ನಾನು ಕೊಟ್ಟಂತ ಚಿತ್ತ ಸ್ವಾತಂತ್ರ್ಯವನ್ನ ಮನದಟ್ಟು ಮಾಡಿಕೊಂಡವರಾಗಿ, ನಾವು ಒಳ್ಳೆಯದನ್ನೇ ಅರಿಸ್ತಾ ಮೊದಲನೇ ಆದ್ಯತೆಯನ್ನ ಯೇಸುವಿಗೆ ಕೊಡುವಾಗ, ನಿಜ ಸ್ನೇಹಿತನಾದ ಯೇಸುವಿನೊಟ್ಟಿಗಿನ ಸಂಬಂಧ ನಮ್ಮಲ್ಲಿ ವಿಶೇಷವಾಗಿ ಆತನ ಜೊತೆಗಾರಿಕೆಯಲ್ಲಿ ಮುಂದೆ ಸಾಗುವಂತಾಗ್ತದೆ. ಇಲ್ಲವಾದ್ರೆ ಹೆರೋದನಂತ ವ್ಯಭಿಚಾರಿಯ ಒಟ್ಟಿಗಿನ ಸಂಬಂಧ ಏರ್ಪಟ್ಟಂತಾಗ್ತದೆ. ದೇವರು ತಾನೇ ಈ ವಾಕ್ಯವನ್ನ ಅತಿಶಯವಾಗಿ ಅರ್ಥವತ್ತಾಗಿ ನಮ್ಮ ಜೀವಿತಗಳನ್ನ ರೂಪಿಸಲು ಸಹಾಯಿಸಲಿ. ಆಮೆನ್.